ಆಷಾಢ ಅಮಾವಾಸ್ಯೆ 2025 ಈ ಒಂದು ಕೆಲಸ ಮಾಡಿದರೆ 7 ದಿನದಲ್ಲಿ ಬದುಕು ಚಮತ್ಕಾರವಾಗಿ ಬದಲಾಗುತ್ತದೆ. ಭಕ್ತರೇ, ವರ್ಷದಲ್ಲಿ ಕೇವಲ ಒಂದೇ ದಿನ, ಇದರಿಂದ ಪ್ರಾರಂಭವಾಗುತ್ತದೆ ಒಂದು ಹೊಸ ಅಧ್ಯಾಯ. ಆತ್ಮಶುದ್ಧಿ, ಪಿತೃಶಾಂತಿ, ಆರ್ಥಿಕ ವೃದ್ಧಿ ಎಲ್ಲವೂ ಇದೇ ದಿನ ಶಕ್ತಿಯಂತೆ ಹರಡುತ್ತದೆ. ಇದು ಆಷಾಢ ಅಮಾವಾಸ್ಯೆ, ದೇವತೆಗಳು ಕೂಡ ನಿಭಾಯಿಸಲು ಮುಂದಾಗುವ ದಿನ. ಆಷಾಢ ಮಾಸದ ಕೊನೆ ಅಮಾವಾಸ್ಯೆ, ಪಿತೃಗಳಿಗೆ ತಿಲತರ್ಪಣ ಮಾಡುವ ಅತ್ಯಂತ ಪುಣ್ಯ ದಿನ. ಈ ದಿನ ದೋಷ ನಿವಾರಣೆ, ಆರ್ಥಿಕ ವ್ಯತ್ಯಯ ಪರಿಹಾರಕ್ಕೆ ಅತ್ಯುತ್ತಮ. ಗೃಹದೋಷ, ದುರ್ಬಲ ಗ್ರಹಗಳು ಶಮನಗೊಳ್ಳುವ ಕಾಲ. ನೀರು ಬಾಗಿಲಿನ ಹಿಂದೆ ಇಡುವ ಶಕ್ತಿ. ಉಪಾಯ: 1 ಲೋಟ ನೀರಿಗೆ ಎಳ್ಳು, ಅರಿಶಿಣ, ತುಳಸಿ ಎಲೆ, ಶಂಕುಗಿಡದ ಹಣ್ಣು ಇಟ್ಟು ಮನೆಯ ಮುಖ್ಯ ಬಾಗಿಲಿನ ಒಳಗಡೆ ಇಡೀ ರಾತ್ರಿ ಆ ನೀರನ್ನು ಗೃಹದ ಸುತ್ತ ಹರಸಿ. 7 ದಿನದಲ್ಲಿ ಜೀವನದಲ್ಲಿ ಶಾಂತಿ, ವಾದ ವಿವಾದ ನಿವಾರಣೆ, ಹಣದ ಪ್ರವಾಹ. ರಾತ್ರಿ 9 ರಿಂದ 11 ಮಧ್ಯೆ ಈ ನೀರನ್ನು ಮನೆ ಒಳಗೆ ಇಡಿ. ದಿನದ ಮುಂದಿನ ಬೆಳಗ್ಗೆ ಅದನ್ನು ಮನೆಯ ಸುತ್ತ ಹರಸಿ. ಈ ವಿಧಾನವನ್ನು ಕೇವಲ 3 ದಿನ ಮಾಡಿದರೆ ಹಣದ ತೊಂದರೆ, ದ್ವೇಷ, ಶತ್ರು, ದುಷ್ಪ್ರಭಾವ ಎಲ್ಲವೂ ಹೊರಹೋಗುತ್ತವೆ. ಪರಿಣಾಮವೇನು? ಈ ಉಪಾಯ ಮಾಡಿದ 7 ದಿನಗಳಲ್ಲಿ ಆಗದ ಕೆಲಸ ನಡೆಯುತ್ತೆ. ಅಡಕಾದ ಹಣ ಬರುತ್ತದೆ. ಅನಾರೋಗ್ಯ ದೂರವಾಗುತ್ತೆ. ಶತ್ರುಗಳ ಶಕ್ತಿ ನಶಿಸುತ್ತೆ. ಪಿತೃರು ಸಂತೋಷದಿಂದ ನಿಮ್ಮ ಮನೆಗೆ ಆಶೀರ್ವಾದ ನೀಡುತ್ತಾರೆ. ನಿಮ್ಮ ಮನೆಯ ಒಳಗಡೆ ಬಾಗಿಲಿಗೆ ಇಡುವ 1 ಲೋಟ ನೀರೇ ನಿಮ್ಮ ಜೀವನದ ಬಾಗಿಲು ತೆರೆಯಬಲ್ಲದು. ಈ ಧಾರ್ಮಿಕ ಸತ್ಯವನ್ನು ಎಲ್ಲರೊಂದಿಗೆ ಹಂಚಿ. ಪರಮಾತ್ಮನ ಕೃಪೆ ಎಲ್ಲರಿಗೂ ಸಿಗಲಿ. ತಿಲತರ್ಪಣ: ಕಪ್ಪು ಎಳ್ಳು, ಜಲ. ಶ್ರೀ ಮಹಾಪಿತೃ ದೇವಾಯ ನಮಃ 108 ಬಾರಿ. ಮನೆ ಯಜ್ಞ, ಹವನ, ಬೃಹದ್ದೀಪ ಆರತಿ ಮನೆಗೆ. ಕೇವಲ 7 ದಿನಗಳಲ್ಲಿ ಹೊಸ ಕಾರ್ಯ ಯಶಸ್ವಿಯಾಗುವ ಸಾಧ್ಯತೆ. ಪಿತೃ ಸಂತೋಷದಿಂದ ಆರ್ಥಿಕ ಸುಧಾರಣೆ, ಶತ್ರು ಬಾಧೆ ನಿವಾರಣೆ, ಕೆಲಸದಲ್ಲಿ ಪ್ರಗತಿ. ಈ ಅಮಾವಾಸ್ಯೆ ನಿಮ್ಮ ಜೀವನದ ತಿರುವು ಬದಲಾಯಿಸಬಹುದು. 1 ಲೋಟ ನೀರು, 1 ನಂಬಿಕೆ ಮತ್ತು 1 ಪವಿತ್ರ ದಿನ. ಅದರಿಂದಾಗಿ ದೇವತೆಗಳ ಶಕ್ತಿ ನಿಮ್ಮ ಮನೆಗೆ ಬರಬಹುದು. ಶ್ರದ್ಧೆಯಿಂದ ಮಾಡಿದರೆ ಇದು ಕೇವಲ ಉಪಾಯವಲ್ಲ, ಅದು ಚಮತ್ಕಾರ.